ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಅಂದರೆ ಬಾರ್ಡರ್ ಡಿಸೈನು ವಿತ್ ಕುಚ್ಚೂ ಹಾಕೋಬೋದು, ವಿತೌಟ್ ಕುಚ್ಚೂ ಹಾಕೋಬೋದು. ವಿತ್ ಪರ್ಪಲ್ ಕಲರ್ ಕಾಂಬಿನೇಷನು, ಮಿಂಟ್ ಗ್ರೀನು, ಲೈಟ್ ಮಿಂಟ್ ಗ್ರೀನು. ಸೊ ಇದಕ್ಕೆ ನೀಡಲ್ ನಂಬರ್ ಬಂದು 10 ಅಥವಾ 11 ತೊಗೋಬೋದು. ಮತ್ತು ಸ್ಯಾರಿ ವರ್ಕ್ ಬಂದು ಸ್ವಲ್ಪ ಡಾರ್ಕ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಅಂದರೆ ವೀಡಿಯೋದಲ್ಲಿ ಅಷ್ಟು ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಡಾರ್ಕೇ ಇದೆ ಸ್ಯಾರಿ ಬಾಡಿ ಕಲರ್ಗಿಂತ. ಆ್ಯಸ್ ಯೂಶಲ್ 6 ದಾರ ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗು ಫಸ್ಟ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 1 ಟೈಮ್ ಸಿಂಗಲ್ ಕ್ರೋಶೆ, ಪಕ್ಕದಲ್ಲಿ ಇನ್ನೂ 1 ಟೈಮು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸಿಂಗಲ್ ಸ್ಟೆಪ್ ಫ್ರೆಂಡ್ಸ್, ತುಂಬ ಈಸಿ ಡಿಸೈನು. ಗೋಧಿ ಮಣಿ ಬೇಕು, ವೀಟ್ ಬೀಡ್ಸ್ ಅಂತೀವಿ ಅಲ್ಲ, ಡಲ್ ಬೀಡ್ಸ್ ತೊಗೊಂಡಿದ್ದೀನಿ. ಸೊ ಫಸ್ಟು 2 ಚೈನ್ನ ಹಾಕೋತಾ ಇದ್ದೀನಿ. 2 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು, ಸೊ ಅಲ್ಲೇ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು 3 ದಾರ ಇರುತ್ತೆ, 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆರಡು ದಾರನ 1 ಮಾಡ್ಕೊಳ್ಳೋಣ. ಸೊ ಅಲ್ಲಿಂದ ನಾವಿವಾಗ ಸ್ವಲ್ಪ ದಾರ ಮೇಲೆ ಮಾಡ್ತೀನಿ. ಇವಾಗ ವೀಟ್ ಬೀಡ್ಸ್ ತೊಗೊಂಡಿದ್ದೀನಿ ಅಲ್ಲ ಫ್ರೆಂಡ್ಸ್, 1 ಬೀಡನ್ನ ತೊಗೊಳ್ಳೋಣ. ಸೊ 1 ಬೀಡನ್ನ ಇನ್ಸರ್ಟ್ ಮಾಡಿ ಫಸ್ಟು 2 ಚೈನ್ ಹಾಕಿ 1 ಕಂಬ ಹಾಕಿದ್ದೀನಿ. ಅಲ್ಲಿಂದ 1 ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡೋಣ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳೋದು ಡೈರೆಕ್ಟಾಗೆ. ಸೊ ಬೀಡ್ ಲಾಕ್ ಆದಮೇಲೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಈ 2 ಚೈನು 1 ಕಂಬ ಇದೆ ಅಲ್ವಾ, ಸೊ ಅದ್ರ ಮಧ್ಯದಲ್ಲಿ 2 ಮಧ್ಯದಲ್ಲಿ ನಾನು ನೀಡಲ್ನ ಹಾಕ್ತೀನಿ. ಸೊ 2 ಮಧ್ಯದಲ್ಲಿ ನೀಡಲ್ ಹಾಕಿ ದಾರನ ತಂದು 3 ದಾರ ಇರುತ್ತೆ. ಇವಾಗ ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತೆರಡು ದಾರನ 1 ಮಾಡ್ಕೊಳ್ಳೋಣ. ಸೊ ನಮಗಿಲ್ಲಿ ಒಂದು ಡಬಲ್ ಕ್ರೋಶೆ ಆಯಿತು. ಬೀಡ್ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆ ಬರುತ್ತೆ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು ಸೇಮ್ ಗ್ಯಾಪಲ್ಲಿ. 2 ಚೈನ್ ಮತ್ತು 1 ಕಂಬ ಮಾಡಿದ್ವಿ ಅಲ್ಲ ಸ್ಟಾರ್ಟಿಂಗು, ಅದೇ ಮಧ್ಯದ ಗ್ಯಾಪಲ್ಲಿ ನಾನು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು 5 ಕಂಬ ಮಾಡ್ಕೊಳ್ತೀನಿ ಫ್ರೆಂಡ್ಸ್. 5 ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸೊ ಇದು ಸ್ವಲ್ಪ ನಿಮಗೆ ವಿಡ್ತು ಲೆಂತ್ ಜಾಸ್ತಿ ಬೇಕಂದರೆ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ, ಇಂಚೂರು ದೊಡ್ಡದು ಬರುತ್ತೆ ಸ್ಲ್ಯಾಂಟಿಂಗ್ ಆರ್ಚ್ ಥರ. ಸೊ ಇದು ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನೇ ವಿತ್ ವೀಟ್ ಬೀಡ್ಸ್ ಬರುತ್ತೆ, ಒಂಥರ ವಿ ಶೇಪಲ್ಲಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು. ಸೊ ಒಟ್ಟು 5 ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಇಲ್ಲಿ 4 ಆಯಿತು, ಲಾಸ್ಟ್ 1 ಸೇಮ್ ಗ್ಯಾಪಲ್ಲಿ. ಸ್ಟಾರ್ಟಿಂಗ್ ಮಾತ್ರ ಈ ಥರ ಮಾಡಬೇಕು, ಮತ್ತು ನೆಕ್ಸ್ಟ್ ಆರ್ಚೆಲ್ಲ ಸ್ವಲ್ಪ ಚೇಂಜ್ ಇದೆ. ಇದಾಯ್ತಲ್ವ, 5 ಕಂಬ ಆದ ತಕ್ಷಣ ಫ್ರೆಂಡ್ಸ್ ನಾವು ಲಾಕ್ ಮಾಡಬಾರ್ದು. ಸ್ವಲ್ಪ ದಾರ ಮೇಲೆ ಮಾಡಿ ಕಂಟಿನ್ಯೂ ಆಗಿ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡೋಣ. ಸೊ ಕಂಟಿನ್ಯೂ ಮಾಡಬೇಕು ಇದನ್ನು. 5 ಕಂಬ ಆದ ತಕ್ಷಣ 1 ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್. ಮತ್ತು ಬಟ್ಟೆಗೆ ಸ್ವಲ್ಪ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಳ್ಳಿ, ಸ್ಲ್ಯಾಂಟ್ ಆಗಿರಬೇಕು, ನಮಗೆ ಟ್ರಯಾಂಗಲ್ ಕಾಣಬೇಕು. ಅಲ್ಲಿಗೆ ನೋಡಿ, ಒಂದು 1/2 ಇಂಚ್ ಮೇಲೆ ಅಷ್ಟು ವಿ ಶೇಪಲ್ಲಿ ನಾನು ನೀರನ್ನು ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಲಾಕ್ ಮಾಡ್ತೀನಿ ಅಲ್ವಾ, 1 ಬೀಡ್ ಆದಮೇಲೆ ಲಾಕ್ ಆಯಿತು. ಲೂಸಾಗೆ ಲಾಕ್ ಮಾಡಿದ್ದೀನಿ ಒಳಗಡೆಗೆ. ಮತ್ತು ಅಲ್ಲಿಂದ 3 ಚೈನ್ ಮಾಡೋಣ. ಸೊ 3 ಚೈನ್ನ ಮಾಡ್ಕೊಳ್ತೀನಿ. ಅಲ್ಲಿಂದ ಡೈರೆಕ್ಟಾಗಿ 3 ಚೈನ್ ಮಾಡ್ಕೊಂಡು ಲಾಕ್ ಆದ ತಕ್ಷಣ ಸ್ವಲ್ಪ ಟರ್ನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಡಿಸೈನ್ ಒಂಚೂರು ಟರ್ನ್ ಮಾಡ್ಕೊಳ್ಳೋಣ, ಬರೀ ಸಿಂಗಲ್ ಕ್ರೋಶೆ ಮಾಡೋದಕ್ಕಷ್ಟೇ. ನೋಡಿ, ಇಲ್ಲಿ ವೀಟ್ ಬೀಡ್ ಪಕ್ಕ ಲಾಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ ಕಾಣುತ್ತೆ ನಿಮಗೆ, ಕೊನೆಯಲ್ಲಿ ಕಾರ್ನರಲ್ಲಿ. ಅಲ್ಲಿ ನಾನು ಲಾಕ್ ಮಾಡ್ಕೊಳ್ತೀನಿ. ನೀರಲ್ಲಿ ಹಾಕಿ ದಾರ ತಂದು ಸಿಂಗಲ್ ಕ್ರೋಶೆ ಮಾಡಿ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಂಬಿಡೋದು. ಜಸ್ಟ್ 1 ಸಿಂಗಲ್ ಕ್ರೋಶೆ ಮಾಡೋಕ್ಕಷ್ಟೇ ಟರ್ನ್ ಮಾಡ್ಕೊಳ್ಳೋದು. ಮತ್ತು ಸ್ವಲ್ಪ ದಾರ ಮೇಲೆ ಮಾಡಿ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ದಾರ ಮೇಲೆ ಮಾಡಿ ಇವಾಗ ಇನ್ನೊಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಇಲ್ಲಿ ಕೂಡ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಸೊ ಇದು ವಿ ಶೇಪಲ್ಲಿ ಬರಬೇಕು ನಮಗೆ. ಅಲ್ಲಿ 1 ಬೀಡು, ಇಲ್ಲಿ 1 ಬೀಡು, ಮತ್ತು ಬೀಡ್ ಲಾಕ್ ಮಾಡಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಇವಾಗ 3 ಚೈನ್ ಹಾಕಿರ್ತೀವಿ ಅಲ್ಲ, ಫಸ್ಟ್ ವೀಟ್ ಬೀಡತ್ತ ಅಲ್ಲಿ ಹೋಗಿ ದಾರನ ತಂದು 3 ದಾರ ಇರುತ್ತೆ, 2 ದಾರ 1 ಮಾಡ್ಕೊಳ್ಳೋಣ, 2 ದಾರ 1 ಮಾಡ್ಕೊಳ್ಳೋಣ, ಅಂದರೆ ಡಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ 5 ಡಬಲ್ ಕ್ರೋಶೆನ ಮಾಡ್ಕೊಳ್ತೀನಿ ಫ್ರೆಂಡ್ಸ್. 5 ಕಂಬಗಳನ್ನ ಮಾಡ್ಕೊಳ್ಳೋಣ. ಸೊ 5 ಡಬಲ್ ಕ್ರೋಶಸ್ನ ಇಲ್ಲಿ ಮಾಡ್ಕೋತಾ ಇದ್ದೀನಿ. 5 ಕಂಬಗಳನ್ನ ಮಾಡ್ಕೊಳ್ಳೋಣ. 3 ಚೈನ್ ಗ್ಯಾಪ್ ಏನಿದೆ ಅದು 5 ಕಂಬ ಫಿಲ್ ಮಾಡ್ಕೋಬೇಕು. ಸೊ ಮತ್ತು ಇವಾಗ ಇನ್ನೊಂದು ಸ್ಲ್ಯಾಂಟಿಂಗ್ ಆರ್ಚ್ ಆಯ್ತಲ್ಲ ನೋಡಿ, ಫಸ್ಟ್ ಸ್ಲ್ಯಾಂಟ್ ಆರ್ಚು 1 ಬೀಡ್ ಬರೋದಿಲ್ಲ. ಸೊ ನೆಕ್ಸ್ಟ್ ಸೆಕೆಂಡಿಂದ ಎಲ್ಲದಕ್ಕೆ ಬರುತ್ತೆ. ಮತ್ತು ಸ್ವಲ್ಪ ದಾರ ಮೇಲೆ ಮಾಡಿ ಈ 5 ಕಂಬ ಏನಾಗಿದೆ ಅಲ್ವಾ, ಅಲ್ಲಿ ಕಂಟಿನ್ಯೂ ಆಗಿ ಇನ್ನೊಂದು ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡ್ತೀನಿ.
ಸ್ವಲ್ಪ ವಿ ಶೇಪಲ್ಲಿ ನೋಡಿ, ವಿ ಕಾಣಿಸ್ಬೇಕು ನಿಮಗೆ. ಸ್ಲ್ಯಾಂಟ್ ಆರ್ಚು ವಿ ಟೈಪ್ ಕಾಣಿಸ್ಬೇಕು ಟಿಪ್ಪು, ಇದು ವಿ ಟೈಪ್ ಕಾಣಿಸ್ಬೇಕು, ಅಲ್ಲಿಗೆ ನೀವು ಲಾಕ್ ಮಾಡ್ಕೋಬೇಕು. ಸೊ ಒಂದೇ ಮೆಷರ್ಮೆಂಟ್ ಇರಬೇಕು ಫ್ರೆಂಡ್ಸ್. ಸ್ಟಾರ್ಟಿಂಗ್ ಎಷ್ಟು ಮೆಷರ್ಮೆಂಟ್ ಇರುತ್ತೆ ಅಷ್ಟು ಮೆಷರ್ಮೆಂಟಲ್ಲಿ. ಮತ್ತು ಇವಾಗ 3 ಚೈನ್ ಮಾಡ್ಕೊಳ್ತೀನಿ. ಸೊ ಇದನ್ನು ನೀಡಲ್ ತೆಗೆದುಬಿಟ್ಟು ಇನ್ನೊಂದು ಥರ ಕೂಡ ಆ್ಯಡ್ ಮಾಡ್ಕೋಬೋದು ಸಿಂಗಲ್ ಕ್ರೋಶೆ. ನಾನಿಲ್ಲಿ ಟರ್ನ್ ಮಾಡಿಬಿಟ್ಟು ಇಲ್ಲೇ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಂಬಿಡ್ತೀನಿ. ಇದು ಈಸಿ ಆಗುತ್ತೆ ನಿಮಗೆ, ಅದು ಕೂಡ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ಕುಚ್ಚು ಕಟ್ಟಕ್ಕೆ ಪ್ಲೇಸ್ ಮಾಡಿಬಿಟ್ಟು ಅದನ್ನು ಕೂಡ ತೋರಿಸ್ತೀನಿ. ಸ್ವಲ್ಪ ದಾರ ಮೇಲೆ ಮಾಡಿ ಮತ್ತೆ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ಸೊ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತು ಬೀಡ್ ಲಾಕ್ ಮತ್ತು 5 ಕಂಬಗಳನ್ನ 3 ಚೈನ್ ಗ್ಯಾಪಲ್ಲಿ ಮಾಡ್ಕೋಬೇಕು. ಇದು ವಿತೌಟ್ ಕುಚ್ಚು ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಕುಚ್ಚೂ ಬೇಕಂತ ಕೇಳಿರೋದಕ್ಕೆ ಇಲ್ಲಿ ಕುಚ್ಚಿಗೂ ಪ್ಲೇಸ್ ತೋರಿಸಿದ್ದೀನಿ ಹೇಗೆ ಮಾಡ್ಕೊಳ್ಳೋದಂತ. ಸೊ ಫಸ್ಟ್ ನಾನಿಲ್ಲಿ 4 ಆರ್ಚ್ಗಳನ್ನ ಹಾಕ್ಕೊಂಡ್ಬಿಡ್ತೀನಿ, ಸ್ಲ್ಯಾಂಟಿಂಗ್ ಆರ್ಚು. ಸೊ 4 ಆದಮೇಲೆ ನಾನು ಕುಚ್ಚಿಗೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇವನ್ 3 ಆರ್ಚ್ಗೂ 1 ಕುಚ್ಚು, ಇಲ್ಲ 2 ಆರ್ಚಿಗೆ 1 ಕುಚ್ಚು, ಆ ಥರ ಕೂಡ ಮಾಡ್ಕೋಬೋದು. ಸ್ವಲ್ಪ ಕಂಟಿನ್ಯೂ ಆಗಿ ಬರಲಿ ಅಂತ. ಇನ್ನೂ ವಿತೌಟ್ ಕುಚ್ಚು ಅಂದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಸೊ ನೋಡಿ ಈ ಥರ ಕಾಣಿಸುತ್ತೆ. ಥರ ಬಾರ್ಡರ್ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಗೋಧಿ ಮಣಿ ಏನಿದೆ ಅದು ಸ್ಟಿಕ್ ಆಗಿರೋ ಥರ ಕಾಣಿಸುತ್ತೆ ನಿಮ್ಗೆ, ಆರ್ಚಿಗೆ ಫಿಕ್ಸ್ ಆಗಿರೋ ಥರ ಚೆನ್ನಾಗಿ ಬರುತ್ತೆ ಡಿಸೈನ್. ನೀವು ಟ್ರೈ ಮಾಡ್ಬೋದು. ಸೊ ಇವನ್ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ನೋಡಿ ಈ ಥರ ವಿ ಶೇಪಲ್ಲಿ ಬರಬೇಕು ನಮಗೆ. ಸೊ ಅದು ಫೈನಲಿ ಫುಲ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ತುಂಬ ನೀಟಾಗಿ ಒಂಥರ ಸಖತ್ತಾಗಿ ಕಾಣಿಸುತ್ತೆ, ಬಾರ್ಡರ್ ಅಟ್ಯಾಚ್ ಮಾಡಿರೋ ಥರ. ಸೊ ಸಿಂಪಲ್ ಸ್ಯಾರೀಸ್ಗೆ, ಮೈಸೂರು ಸಿಲ್ಕ್ ಸ್ಯಾರೀಸ್ಗೆಲ್ಲ ತುಂಬ ಮ್ಯಾಚ್ ಆಗುತ್ತೆ. ಇದು ಆ್ಯಕ್ಚುಲಿ ಸ್ವಲ್ಪ ಕಂಚಿ ಸೀರೆ ಬಿಗ್ ಬಾರ್ಡರ್ ಇದೆ, ಆದ್ರೂ ಇದೇ ಥರ ಇದೆ ಫ್ರೆಂಡ್ಸ್. ಇಲ್ಲಿ ನೋಡಿ 4 ಮಾಡಿದ್ಮೇಲೆ ನಾನು 2 ಚೈನ್ನ ಹಾಕ್ಕೋತಾ ಇದ್ದೀನಿ. 2 ಚೈನ್ ಎಕ್ಸ್ಟ್ರಾ ಹಾಕಿ ನಾನು ಸ್ವಲ್ಪ ದಾರ ಮೇಲೆ ಮಾಡಿದ್ದೀನಿ. ಇಲ್ಲೇ ನಮಗೆ ಕುಚ್ಚು ಹಾಕೋದು ನೋಡಿ. ಆ 2 ಚೈನ್ ಎಕ್ಸ್ಟ್ರಾ ಮಾಡಿದೆ ನೋಡಿ, ವೀಟ್ ಬೀಡ್ ಹಾಕಿದ್ದೀವಿ ಅಲ್ವಾ, ಅಲ್ಲಿ ಹಿಂದೆಗಡೆ 2 ಚೈನ್ ಹಾಕ್ಕೊಂಡಿದ್ದೀನಿ. 2 ಅಥವಾ 3 ಹಾಕ್ಕೊಳ್ಳಿ ಫ್ರೆಂಡ್ಸ್, ಅಲ್ಲಿ ಕುಚ್ಚು ಬರುತ್ತೆ ನಮಗೆ, ಗ್ಯಾಪ್ ಏನು ಜಾಸ್ತಿ ಕಾಣಲ್ಲ. ಮತ್ತು ನಾರ್ಮಲಾಗಿ ವಿ ಶೇಪ್ ಬರೋ ಥರ ಮಾಡಿದ್ದೀನಿ ನೋಡಿ, ಅಲ್ಲೇ ಕುಚ್ಚು ಬರೋದು ನಮಗೆ. ನೀಟಾಗಿ ಕುಚ್ಚು ಕಟ್ಕೋಬೋದು. 2 ಅಥವಾ 3 ಚೈನ್ನ ಹಾಕ್ಕೊಳ್ಳಿ. ಆ ಚಿಕ್ಕ ಕುಚ್ಚು ಅಂದರೆ 2 ಚೈನ್ ಸಾಕಾಗುತ್ತೆ. ಒಂಚೂರು ದಪ್ಪ ಮಾಡ್ತೀನಿ ಕುಚ್ಚು ಅಂದರೆ 3 ಚೈನ್ ಹಾಕ್ಕೊಳ್ಳಿ. ಸೊ ಇಲ್ಲಿಂದ 3 ಚೈನ್ ಮಾಡಿಕೊಂಡು ನೋಡಿ, ಸ್ವಲ್ಪ ದಾರ ಮೇಲೆ ಮಾಡಿ ಈ ಥರ ಕೂಡ ನಾವು ಎಳ್ಕೊಂಡು ಲಾಕ್ ಮಾಡ್ಕೋಬೋದು. ಸ್ಟಾರ್ಟಿಂಗಿಂದ ಕೂಡ ಎಳ್ಕೊಂಡು ಲಾಕ್ ಮಾಡ್ಕೋಬೋದು, ಇಲ್ಲ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಕೂಡ ಲಾಕ್ ಮಾಡ್ಬೋದು. 2 ಆಪ್ಷನ್ ಇರುತ್ತೆ, ಯಾವ ಥರ ಆದರೂ ಮಾಡ್ಬೋದು. ಸೊ ಮತ್ತೆ ದಾರ ಮೇಲೆ ಮಾಡಿ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋದು, ಬೀಡ್ ಲಾಕ್ ಮಾಡಿ ಮತ್ತು 3 ಚೈನ್ಗೆ ನಾರ್ಮಲಾಗಿ 5 ಕಂಬಗಳನ್ನ ಫಿಲ್ ಮಾಡೋದು, 5 ಡಬಲ್ ಕ್ರೋಶನ ಫಿಲ್ ಮಾಡ್ಕೊಳ್ತಾ ಹೋಗೋದು. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಎಕ್ಸ್ಟ್ರಾ ಈ ವೀಟ್ ಬೀಡ್ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ ವೀಟ್ ಬೀಡ್ ಕಂಟಿನ್ಯೂ ಆಗಿ ಏನು ಲಾಕ್ ಮಾಡ್ಕೋತೀವಿ, ಅದ್ರ ಮುಂಚೆ ನಾವು 2 ಚೈನ್ ಅಥವಾ 3 ಚೈನ್ ಹಾಕ್ಕೊಂಡ್ರೆ ಕುಚ್ಚು ಕೂಡ ಕಟ್ಕೋಬೋದು. ಸೊ ಇಲ್ಲಾಂದರೆ ಹಾಗೆ ಬಾರ್ಡರ್ ಡಿಸೈನ್ ಥರ ವಿತೌಟ್ ಕುಚ್ಚು ಮಾಡ್ಕೋಬೋದು. ಸೊ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ನೋಡಿ 2 ಚೈನ್ ಗ್ಯಾಪ್ ಈ ಥರ ಕಾಣಿಸುತ್ತೆ, ಕುಚ್ಚು ಕಟ್ಕೋಬೋದು. ಇಲ್ಲ 3 ಚೈನ್ ಹಾಕ್ಕೊಳ್ಳಿ ಫ್ರೆಂಡ್ಸ್, ಆರಾಮ ಅನಿಸುತ್ತೆ ನಿಮಗೆ ಕುಚ್ಚು ಕಟ್ಟೋಕ್ಕೆ, ಗ್ಯಾಪ್ ಚೆನ್ನಾಗಿ ಸಿಗುತ್ತೆ. ಸೊ ಇದೇ ರೀತಿ ನೀವು ಲೆಂತಿ ಬಿಟ್ಸ್ ಯಾವ್ದು ಬೇಕಾದ್ರೂ ನೀವು ಹಾಕ್ಕೋಬೋದು. ಇದರಲ್ಲೂ ಸ್ವಲ್ಪ ವೆರೈಟೀಸ್ ಬರುತ್ತೆ, ಕಟ್ಟಿಂಗ್ಸ್ ಇರೋದು ಆ ಥರ ಎಲ್ಲ, ಅದು ಕೂಡ ಟ್ರೈ ಮಾಡ್ಬೋದು. ಸೊ ರೌಂಡ್ ಹಾಕಿದ್ರೆ ಈ ಥರ ಬರೋದಿಲ್ಲ, ಡಿಸೈನ್ ಚೇಂಜ್ ಆಗಿಬಿಡುತ್ತೆ. ಸೊ ಈ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನಿಮಗೆ ಬೇಕಂದರೆ ಕುಚ್ಚು ಕಟ್ಕೋಬೋದು ಫ್ರೆಂಡ್ಸ್, ಬೇಡ ಅಂದರೆ ಹಾಗೆ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಸೊ ಇದನ್ನು ಹಾಕ್ಬಿಟ್ಟು ತೋರಿಸ್ತೀನಿ. 3 ಚೈನೇ ಹಾಕ್ಕೊಳ್ಳಿ ಫ್ರೆಂಡ್ಸ್ ಕುಚ್ಚಿಗೆ, ಯಾಕಂದರೆ 2 ಚೈನ್ ತುಂಬ ಚಿಕ್ಕದು ಅನಿಸುತ್ತೆ ನಿಮಗೆ ಕಟ್ಟೋದಕ್ಕೆ. ನೋಡಿ ಮತ್ತೆ 4 ಆರ್ಚ್ಗಳನ್ನ ಹಾಕಿ ನಾನು ಕುಚ್ಚಿಗೆ ಪ್ಲೇಸ್ ಬಿಟ್ಟಿದ್ದೀನಿ ನೋಡಿ, ಕುಚ್ಚಿಗೆ ಪ್ಲೇಸ್ ಬಿಟ್ಟಿದ್ದೀನಿ. 4 ಆದಮೇಲೆ ಒಂದೊಂದು ಕುಚ್ಚು ಕಟ್ಟೋದಕ್ಕೆ ಪ್ಲೇಸ್ ಬಿಟ್ಟಿದ್ದೀನಿ. ತುಂಬ ಈಸಿ ಇದೆ ಡಿಸೈನ್ ಇಷ್ಟೇ. ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ಸೊ ಇದಕ್ಕೆ 127 ದಾರ ಸುತ್ತಕೊಂಡು ಕುಚ್ಚು ಕಟ್ಕೊಂಡಿದ್ದೀನಿ. ಸೊ ಈ ರೀತಿ ಕಾಣಿಸ್ತಾ ಇದೆ ಡಿಸೈನ್, ತುಂಬ ಚೆನ್ನಾಗಿ ಬರುತ್ತೆ. ಸಿಂಪಲ್ ಬಾರ್ಡರ್ ಕುಚ್ಚು ಡಿಸೈನ್ ಫ್ರೆಂಡ್ಸ್, ಕುಚ್ಚು ಬೇಕಂತ ಹೇಳಿರೋದಕ್ಕೆ ಸೊ ಅಲ್ಲಲ್ಲೇ ಕುಚ್ಚು ಕಟ್ಟಿದ್ದೀನಿ. ಡಿಸೈನು ಒಂದು ಅಟ್ಯಾಚ್ ಮಾಡಿರೋ ಥರ ಸಿಂಪಲ್ಲಾಗಿ ಬರುತ್ತೆ. ಆ್ಯಕ್ಚುಲಿ ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ವಿಡಿಯೋದಲ್ಲಿ ಅಷ್ಟು ನೀಟಾಗಿ ಬಂದಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಕಲರು ಸ್ವಲ್ಪ ಲಿಟಲ್ ಡಾರ್ಕ್ ಇದೆ, ಸ್ಯಾರಿಗಿಂತ ಲಿಟಲ್ ಡಾರ್ಕ್ ಇದೆ ದಾರ ಕಲರು. ಸೊ ಅದಕ್ಕೋಸ್ಕರ ತುಂಬ ಹೈಲೈಟಾಗಿ ಕಾಣಿಸ್ತಾ ಇತ್ತು ಡಿಸೈನು. ಸೊ ಸೀರೆ ಬಂದು ಡಲ್ ಶೇಡು ಫ್ರೆಂಡ್ಸ್, ಆ ವಿಡಿಯೋದಲ್ಲಿ ಸ್ವಲ್ಪ ಬ್ರೈಟಾಗೇ ಬಿದ್ದಿದೆ ನಿಮಗೆ. ದಾರ ಬಂದು ಡಾರ್ಕ್ ಕಲರ್ ಇದೆ. ಸೊ ಅದು ಒಟ್ಟಿಗೆ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನೀಟಾಗಿ ಒಂದೇ ಥರ ಹಾಕ್ಕೊಂಡೋಗಿ ಚೆನ್ನಾಗಿ ಬರುತ್ತೆ.
ಸೊ ಈ ಡಿಸೈನ್ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹೊಸಬ್ರು ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.